ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 107:20. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಬಲಪಡಿಸುತ್ತಿರುವ ಮಾತು, ವಾಕ್ಯವನ್ನ ದೂತನಂತೆ ಕಳುಹಿಸಿ ನಾನು ಗುಣಪಡಿಸ್ತೇನೆ. ಹಲ್ಲೆಲೂಯ. ಎರಡನೇದಾಗಿ, ಸಮಾಧಿಗೆ ಸೇರದಂತೆ ನಾನು ನಿನ್ನನ್ನ ಸಮಾಧಿಗೆ ಸೇರದಂತೆ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರಿಯರೇ, ಈ ದಿನ ಅನೇಕರೊಂದು ಬಲಹೀನತೆಗಳ ಕುರಿತು ನೀವು ದುಃಖ ಪಡ್ತಾ ಇದ್ದೀರಾ. ಹಲ್ಲೆಲೂಯ ಅಲ್ವಾ? ನೀವು ಎಲ್ಲೋ ಇರ್ತೀರಾ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧು, ನಿಮ್ಮ ಬಳಗ, ನಿಮ್ಮ ಸ್ನೇಹಿತರು ಎಲ್ಲೋ ದೂರದಲ್ಲಿರ್ತಾರೆ ಪ್ರಿಯರೇ. ಆದ್ರೆ ನೀವಿರುವ ಪರಿಸ್ಥಿತಿಯಲ್ಲಿ ಹೋಗಿ ಅವರನ್ನ ನೋಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಆಗ ದೇವರ ವಾಕ್ಯಲ್ಲಿ ಹೇಳ್ತಾ ಇದೆ ಪ್ರಿಯರೇ, ಆತನು ವಾಕ್ಯವನ್ನ ದೂತನಂತೆ ಕಳಿಸಿ ಏನ್ ಮಾಡ್ತಾರಂತೆ? ಗುಣಪಡಿಸ್ತಾರಂತೆ. ಹಲ್ಲೆಲೂಯ. ಅದಕ್ಕೆ ನೀವು ಈ ದಿನ ಮಾಡಬೇಕಾಗಿರೋದು, ವಾಕ್ಯವನ್ನ ಹೇಳಿ, ಅವರ ಪರಿಸ್ಥಿತಿಗಳನ್ನ ಹೇಳಿ, ಅವರ ಹೆಸರುಗಳನ್ನ ಹೇಳಿ ನೀವು ಪ್ರಾರ್ಥಿಸಿದ್ರೆ ಸಾಕು. ಖಂಡಿತವಾಗಿ ಆ ವಾಕ್ಯ ಹೇಗೆ ಹೋಗುತ್ತೆ ಅಂದ್ರೆ, ಒಂದು ದೂತನ ಹಾಗೆ ಹೋಗಿ ಅವರನ್ನ ಗುಣಪಡಿಸುತ್ತದೆ. ಹಲ್ಲೆಲೂಯ. ಹೌದು, ಅನೇಕರು ದುಃಖ ಪಡ್ತಾರೆ. ಅಯ್ಯೋ, ಅವ್ರು ತುಂಬಾ ದೂರದಲ್ಲಿದ್ದಾರಲ್ಲ, ನಾನು ಹೋಗಿ ಅವ್ರನ್ನ ನೋಡಕ್ಕೆ ಆಗ್ತಾ ಇಲ್ಲ, ಅವ್ರನ್ನ ವಿಚಾರಿಸೋಕೆ ಆಗ್ತಾ ಇಲ್ಲ, ಅವ್ರಿಗೇನು ಸಹಾಯ ಮಾಡಕ್ ಆಗ್ತಾ ಇಲ್ಲ, ಅವ್ರು ಹೇಗ್ ಗುಣ ಆಗ್ತಾರೆ? ಹಲ್ಲೆಲೂಯ. ಪ್ರಿಯರೇ, ಈ ದಿನ ನಿಮಗಾಗಿಯೇ ದೇವರು ಮಾತನಾಡ್ತಾ ಇದ್ದಾರೆ. ವಾಕ್ಯವನ್ನ ಹೇಗೆ ಕಳಿಸ್ತಾರಂತೆ? ದೂತನ ಹಾಗೆ ಕಳಿಸ್ತಾರಂತೆ. ಹಲ್ಲೆಲೂಯ. ಆಗಿನ ಕಾಲದಲ್ಲಿ ನೋಡ್ರಿ, ಟೆಲಿಗ್ರಾಮ್ ಅಂತ ಇರ್ತಾ ಇತ್ತು. ಹಲ್ಲೆಲೂಯ. ತಕ್ಷಣ ಏನಾದ್ರೂ ಎಮರ್ಜೆನ್ಸಿ ಒಂದು ವಿಷಯವನ್ನ ತಿಳಿಸ್ಬೇಕು ಅನ್ನೋದಾದ್ರೆ ಆಗ ಟೆಲಿಗ್ರಾಮ್ ಅಲ್ಲಿ ಕಳಿಸ್ತಾ ಇದ್ರು. ಈಗೇನೋ ಮೊಬೈಲ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ಏನೇ ಒಂದು ವಿಷಯವನ್ನ ನಾವು ಕ್ಷಣ ಮಾತ್ರದಲ್ಲಿ, ಕ್ಷಣ ಯಾಕೆ, ಸೆಕೆಂಡ್ ನಲ್ಲೇ ತಿಳಿಸ್ಬಿಡ್ಬೋದು. ಹಲ್ಲೆಲೂಯ. ಆದ್ರೆ ಆಗ ಟೆಲಿಗ್ರಾಮ್ಗಳು ಇರ್ತಾ ಇತ್ತು. ಹಲ್ಲೆಲೂಯ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಕಾಗದಗಳಿರ್ತಾ ಇತ್ತು, ಪೋಸ್ಟ್ಗಳಿರ್ತಾ ಇತ್ತು. ಆದ್ರೆ ಈಗ ತುಂಬಾ ಫಾಸ್ಟ್ ಆಗಿದೆ. ಹಲ್ಲೆಲೂಯ. ಆದರೆ ಏನೇ ಫಾಸ್ಟ್ ಆದ್ರೂ ಕೂಡ ನೋಡ್ರಿ, ವಾಕ್ಯ ಹೇಗೆ ಹೋಗುತ್ತೆ ಅಂತೆ? ದೂತನ ಹಾಗೆ ಹೋಗ್ತದೆ. ಹಲ್ಲೆಲೂಯ. ಅದಕ್ಕೂ ಕೂಡ ಟೆಲಿಗ್ರಾಮ್ ಹೋಗೋದಕ್ಕೋ, ವಾಟ್ಸಪ್ ಹೋಗೋದಕ್ಕೋ, ನೆಟ್ವರ್ಕೋ, ಅದು ಇದು ಎಲ್ಲ ಸರಿ ಇರಬೇಕು. ಹಲ್ಲೆಲೂಯ. ಆದರೆ ನನ್ನ ಯೇಸು ಕ್ರಿಸ್ತನ ವಾಕ್ಯ ದೂತನ ಹಾಗೆ ಹೋಗ್ಬೇಕಂದ್ರೆ ನಮ್ಮ ಪ್ರಾರ್ಥನೆ ಸರಿಯಾಗಿರ್ಬೇಕು, ನಮ್ಮ ಹೃದಯ ಸರಿಯಾಗಿರ್ಬೇಕು, ನಮ್ಮಲ್ಲಿ ನಂಬಿಕೆ ಇರಬೇಕು. ಪ್ರಿಯರೇ, ಈ ದಿನ ದೂತನ ಹಾಗೆ ದೇವರು ವಾಕ್ಯವನ್ನ ಕಳಿಸಿ ಅನೇಕರನ್ನು ಗುಣಪಡಿಸಲಿದ್ದಾರೆ. ಹಲ್ಲೆಲೂಯ. ದೂರದಲ್ಲಿರೋರಿಗೆ ಮಾತ್ರ ಅಲ್ಲ ಪ್ರಿಯರೇ, ನಿಮಗೂ ಕೂಡ ಆ ವಾಕ್ಯ ದಿನ ಗುಣಪಡಿಸಲಿದೆ. ನೋಡ್ರಿ, ಯೋಹಾನ 1:1 ತಿಳಿದಿರೋರು ಯಾರು ಇಲ್ಲ, ಎಲ್ಲರಿಗೂ ಕೂಡ ಗೊತ್ತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಎಲ್ಲಿತ್ತು? ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯ. ವಾಕ್ಯವೇ ದೇವರಾಗಿರುವಾಗ, ಆ ವಾಕ್ಯವನ್ನು ನೀವು ಹೇಳುವಾಗ ಆ ದೇವರೇ ಆಗಿರುವ ಆತನು ಸ್ವಸ್ಥ ಮಾಡೋದಿಲ್ವಾ? ಅರ್ಥ ಆಗ್ತಿದ್ಯಾ? ವಾಕ್ಯವೇ ದೇವರು ಅಂದ ಮೇಲೆ ಖಂಡಿತ ದೇವರು ಸ್ವಸ್ಥ ಮಾಡ್ತಾರ ಇಲ್ವಾ? ಹಲ್ಲೆಲೂಯ. ನೋಡ್ರಿ, ಯಾಕೋಬ ಬಂದು ತುಂಬಾ ಒಂದು ಮೋಸಗಾರ, ವಂಚನೆಗಾರ, ಯಾಮಾರಿಸುವವನಾಗಿದ್ದ. ಆದ್ರೆ ಯಾವಾಗ ಆತನು ದೇವದೂತನನ್ನ ನೋಡಿದ್ನೋ, ದೇವದೂತನ ಜೊತೆ ಮಾತನಾಡಿದ್ನು, ಆಗಲೇ ಅವನ ಎಲ್ಲ ಕಾರ್ಯಗಳು ಮಾರ್ಪಟ್ಟು, ಅವನ ಎಲ್ಲ ಕ್ರಿಯೆಗಳು ಬದಲಾಗಿ ಒಬ್ಬ ಇಸ್ರಾಯೇಲ್ನಾಗಿ, ಅಂದ್ರೆ ಒಂದು ಆಶೀರ್ವದಿಸಲ್ಪಟ್ಟವನಾಗಿ ಮಾರ್ಪಟ್ಟ. ಹಲ್ಲೆಲೂಯ. ಅನೇಕ ಜನಾಂಗಗಳಿಗೆ ಒಂದು ಆಶೀರ್ವಾದವಾಗಿ ಅವನು ಮಾರ್ಪಟ್ಟ ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿ ಯೇಸು ಕ್ರಿಸ್ತನು 40 ದಿನಗಳು ಅರಣ್ಯದಲ್ಲಿ ಶೋಧಿಸಲ್ಪಟ್ಟಾಗ ನೋಡಿ, ಅರಣ್ಯದಲ್ಲಿ ಆತನ ಉಪವಾಸ ಎಲ್ಲ ಮಾಡಿ ಮುಗಿಸಿ ಇನ್ನೇನು ಹೋಗ್ಬೇಕು ಅನ್ನೋವಾಗ ಸೈತಾನನು ಬಂದು ಶೋಧಿಸ್ತಾ ಇದ್ದಾರೆ. ಒಂದು ಕ್ಷಣ ಅದನ್ನು ಯೋಚಿಸಿ ನೋಡೋಣ. ನಮಗೆ 1 ದಿನ, 2 ದಿನ, 3 ದಿನ ಉಪವಾಸ ಇದ್ರೇನೆ ಏನಾಗುತ್ತೆ? ಬಹಳ ಆಯಾಸ ಆಗುತ್ತೆ. ಯಾವಾಗಪ್ಪ ನೀರು ಕುಡಿಯೋಣ, ಯಾವಾಗಪ್ಪ ಆಹಾರ ತಿನ್ನೋಣ ಅನ್ನೋ ರೀತಿ ಇರುತ್ತೆ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನು ಇಲ್ಲಿ ಹಗಲು ರಾತ್ರಿ 40 ದಿನ ಉಪವಾಸ ಮಾಡಿದ್ದಾರೆ. ಅಲ್ಲಿ ಎಷ್ಟು ದಿನ? 40 ದಿನ ಪ್ರಿಯರು ಉಪವಾಸ ಮಾಡಿದ್ದಾರೆ. ಆಗ ಆ 40 ದಿನ ಉಪವಾಸ ಮಾಡಿ ಮುಗಿಸುವಾಗ ಸೈತಾನ ಯಾವಾಗ ಬರ್ತಾನೆ ಗೊತ್ತಾ? ನಾವು ಚೆನ್ನಾಗಿರುವಾಗ ಬರಲ್ಲ. ಹಲ್ಲೆಲೂಯ. ಯಾವಾಗ ನಾವು ಜಾರಿ ಬೀಳ್ತಾ ಇದ್ದೇವೆ, ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋವಾಗ್ಲೇ ಬರ್ತಾನೆ. ಹಲ್ಲೆಲೂಯ. ಉದಾಹರಣೆಗೆ ನೋಡೋದಾದ್ರೆ, ಈಗ ನಮ್ಗೆ ಏನಾದ್ರೂ ಒಂದು ಚಿಕ್ಕ ಗಾಯ ಆಗಿದೆ, ಇಲ್ಲ ಅಡಿಗೆ ಮಾಡ್ಬೇಕನ್ನೋ ಎಲ್ಲೋ ಕೈ ಸ್ವಲ್ಪ ಸುಟ್ಕೊಂಡಿದೆ, ಆಗ ತಕ್ಷಣ ಮಕ್ಕಳೇ ಆಗ್ಲಿ, ಯಾರನ್ನಾಗ್ಲಿ ಏನೋ ಬಂದ್ ಮಾತಾಡಿಸಿ ನಾವೇನ್ ಮಾಡ್ತೀವಿ? ಕೋಪ ಮಾಡ್ಕೊಳ್ತೀವಿ, ಸಿಟ್ಟು ಬರುತ್ತೆ ಅಲ್ವಾ? ಖಂಡಿತ ಅದು ಕಾಮನ್. ಇಲ್ಲ ತುಂಬಾ ಹೊಟ್ಟೆ ಹಸುವಲ್ಲಿದ್ದಾಗ ತುಂಬಾ ಕೋಪ ಬರುತ್ತೆ.
ಹಾಲೆಲೂಯ. ನೋಡ್ರಿ, ಅವನಿಗೆ ಎಲ್ಲ ಗೊತ್ತು. ಅವನಿಗೆ ಪ್ಲಸ್ ಮೈನಸ್ ಅಂದ್ರೆ ನಮ್ಮ ವೀಕ್ನೆಸ್ ಅವನಿಗೆ ಚೆನ್ನಾಗಿ ಗೊತ್ತು. ಹಾಲೆಲೂಯ. ನಮ್ಮ ಬಲಹೀನತೆ ಅವನಿಗೆ ಚೆನ್ನಾಗಿ ಗೊತ್ತು. ಆಗ ಏಸುಕ್ರಿಸ್ತನ ಬಳಿ ಬಂದು ಈ 40 ದಿನ ಉಪವಾಸ ಮುಗಿಸಿದ ಮೇಲೆ ಅರಣ್ಯದಲ್ಲಿ ಹೋಗಿ ಏಸುಕ್ರಿಸ್ತನ ಶೋಧಿಸ್ತಾ ಇದ್ದಾನೆ ಸೈತಾನ. ಆಗ ಅವನು ಅನೇಕ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಈ ಕಲ್ಲುಗಳೆಲ್ಲ ನೀನು ರೊಟ್ಟಿ ಮಾಡು, ನೀನು ದೇವ್ರ ಮಗನಾಗಿದೆ, ಇಲ್ಲಿಂದ ನೀನು ಕೆಳಗೆ ಜಿಗಿ, ಏನೇನೋ ಹೇಳ್ತಾ ಇದ್ದಾನೆ. ಆದರೆ ದೇವರು ಆ ಸಮಯದಲ್ಲಿ ಒಂದೇ ವಾಕ್ಯನ ಹೇಳ್ತಾರೆ, ಕೋಪ ಮಾಡ್ಕೊಳ್ಳಿಲ್ಲ. ಹಾಲೆಲೂಯ. ಬೇಸರ ಮಾಡ್ಕೊಳ್ಳಿಲ್ಲ. ಹಾಲೆಲೂಯ. ಅವ್ರು ಒಂದೇ ಮಾತು ಹೇಳ್ತಾ ಇರೋದು, ನಿನ್ನ ದೇವರಾದ ಯೆಹೋವನನ್ನ ನೀನು ಪರೀಕ್ಷಿಸಬಾರದು ಎಂಬುದಾಗಿ. ಹಾಲೆಲೂಯ. ಆಗ ದೇವರು ಪ್ರತಿಯೊಂದು ಮಾತಿಗೂ, ಅವನು ಹೇಳೋ ಪ್ರತಿಯೊಂದು ಮಾತಿಗೂ, ಅವನ ಪ್ರತಿಯೊಂದು ಕ್ರಿಯೆಗಳಿಗೂ ಯೇಸು ಸ್ವಾಮಿಯಲ್ಲಿ ತಕ್ಷಣ ಏನ್ ಮಾಡ್ತಾರೆ, ವಾಕ್ಯವನ್ನು ಉಚ್ಚರಿಸಿ ಮಾತನಾಡ್ತಾ ಇದ್ದಾರೆ. ಆಗ ಆ ವಾಕ್ಯವನ್ನ ಹೇಳ್ತಾ 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 ಏನಾಗ್ತಾ ಇದ್ದಾನೆ, ಸೈತಾನ ತೊಲಗಿ ಹೋದ ಪ್ರಿಯರೇ. ಹೌದು, ಈ ದಿನ ನಿಮ್ಮ ಜೀವನದಲ್ಲಿ ನೋಡ್ರಿ, ನಾವು ಗುಣಪಡಿಸ್ತಾರೆ ಅಂತ ಅಂದ ಕೂಡಲೇ ನಾವು ಒಂದು ವಿಷಯ ಯೋಚನೆ ಮಾಡ್ತೀವಲ್ವಾ. ಗುಣ ಅಂದ ಕೂಡಲೇ ನಾವು ಏನು ಯೋಚನೆ ಮಾಡ್ತೀವಿ, ವ್ಯಾಧಿ ಎಂಬುದಾಗಿ. ಹಾಲೆಲ್ಲ ಯಾವುದಲ್ವಾ, ವ್ಯಾಧಿನೇ ನಾವು ಅನ್ಕೊಳ್ಳೋದು ಅಲ್ಲ ಪ್ರಿಯರೇ. ಈಗ ಗುಣಪಡಿಸ್ತೀನಿ ಅಂದ್ರೆ ಅಲ್ಲಿಂದ ಏನೋ ಒಂದು ಡೆಲಿವರೆನ್ಸ್, ಅಂದ್ರೆ ಅಲ್ಲಿಂದ ಒಂದು ಬಿಡುಗಡೆನ ಕೊಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಅಂದ್ರೆ ದೇವರ ವಾಕ್ಯವನ್ನ ದೂತನ ಹಾಗೆ ಕಳಿಸಿ ದೇವರು ನಿಮ್ಮನ್ನ ಗುಣಪಡಿಸ್ತಾರೆ. ಅಲ್ಲೆಲ್ಲೂ ಅದು ಯಾವ ಪರಿಸ್ಥಿತಿ ಆಗಿರ್ಬೋದು, ಸಾಲದ ಕಷ್ಟವ, ವ್ಯಾಧಿಯ ಕಷ್ಟವ, ಅವಮಾನಗಳ, ನಿಂದೆಗಳ, ಹೋರಾಟಗಳ ಕಷ್ಟವ, ಕಣ್ಣೀರ, ಏನೇನು ಪರಿಸ್ಥಿತಿಲಿ ಪ್ರಿಯರೇ, ಯಾವ ಬಲಹೀನತೆಯಲ್ಲಿ ನೀವು ಕುಗ್ಗಿ ಹೋಗ್ತಾ ಇದ್ದೀರಾ, ಕುಗ್ಗಲ್ಪಟ್ಟೀಗ ಕೂತ್ಕೊಂಡಿದ್ದೀರಾ, ಈಗ ಯೇಸು ಸ್ವಾಮಿ ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ ಪ್ರಿಯರೇ, ನನ್ನ ವಾಕ್ಯವನ್ನ ಮಗಳೇ, ನನ್ನ ವಾಕ್ಯವನ್ನ ಮಗನೇ, ನಾನು ದೂತನ ಹಾಗೆ ಕಳಿಸಿ ಈಗ ನಿನ್ನನ್ನು ಗುಣಪಡಿಸ್ತೇನೆ. ಹಾಲೆಲೂಯ. ಆಗ ಆ ವಾಕ್ಯ ದೂತನ ಹಾಗೆ ಹೋಗ್ಬೇಕಂದ್ರೆ ಆ ವಾಕ್ಯವನ್ನ ನೀನೇ ನುಡಿಬೇಕು. ಅಲ್ಲೆಲ್ಲೂಯ. ಈಗ ನಿನ್ನ ಮನಸ್ಸಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನೀನು ಹೋರಾಡ್ತಾ ಇದೆಯೋ, ಯಾರಿಗಾಗಿ ನೀನು ಗೋಳಾಡ್ತಾ ಇದೆಯೋ, ಅಯ್ಯೋ ನನ್ನ ತಂದೆಗೆ ಗುಣ ಆಗ್ಬೇಕು, ನನ್ನ ತಾಯಿಗೆ ಗುಣ ಆಗ್ಬೇಕು, ನನ್ನ ಸಹೋದರಿಗೆ, ನನ್ನ ಸಹೋದರನಿಗೆ, ನನ್ನ ಸ್ನೇಹಿತನಿಗೆ, ನನ್ನ ಬಂಧುವಿಗೆ ಅಂತ ನೀನು ಏನೇನೆಲ್ಲ ಗೋಳಾಡ್ತಾ ಇದೆಯೋ ಪ್ರಿಯರೇ, ಈ ದಿನ ಅವರಿಗಾಗಿ ನೀನು ಮನಸ್ಸಿನಲ್ಲಿ ಅಂದುಕೊಂಡು ಈಗ ವಾಕ್ಯವನ್ನು ಧ್ಯಾನಿಸು. ವಾಕ್ಯಗಳನ್ನು ಶಬ್ದವಾಗಿ ಓದು. ಶಬ್ದವಾಗಿ ನೀನು ವಾಕ್ಯಗಳನ್ನು ಓದಿ 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 ಯೇಸು ನಾಮದಲ್ಲಿ ವಾಕ್ಯದಂತೆ ಅವರಿಗೆ ನಡೆಯಲಿ, ಯೇಸು ನಾಮದಲ್ಲಿ ವಾಕ್ಯದಂತೆ ಅವರಿಗೆ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ವಾಕ್ಯದಂತೆ ಅವರಿಗೆ ಸ್ವಸ್ಥತೆ ಆಗಲಿ, ಯೇಸುವಿನ ನಾಮದಲ್ಲಿ ವಾಕ್ಯದಂತೆ ಅದ್ಭುತ ನಡೆಯಲಿ, ಯೇಸು ನಾಮದಲ್ಲಿ ಈ ವಾಕ್ಯದಂತೆ ನನಗೆ ಜಯ ಸಿಗಲಿ, ಯೇಸು ನಾಮದಲ್ಲಿ ವಾಕ್ಯದಂತೆ ನನಗೆ ಕಾರ್ಯ ಎಂಬುದಾಗಿ ಪ್ರಿಯರೇ, ವಾಕ್ಯಗಳನ್ನು ಓದಿ 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 ನೀವು ಅದನ್ನು ಕಳಿಸ್ರಿ. ದೂತನ ಹಾಗೆ ಆ ಪರಿಸ್ಥಿತಿಗೆ ನೀವು ವಾಕ್ಯವನ್ನು ಕಳಿಸ್ತಾ ಇರ್ರಿ, ಖಂಡಿತವಾಗಿ ಜಯ ನಿಮ್ಮದೇ. ಅಲ್ಲೆಲ್ಲೂ ವಾಕ್ಯಕ್ಕೆ ಇರೋ ಶಕ್ತಿನ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಪ್ರಿಯರೇ ಆಗೋದಿಲ್ಲ. ನಾನು ಚಿಕ್ಕ ಸಾಕ್ಷಿನ ಹೇಳ್ತೇನೆ. ನಿನ್ನೆ ದಿನದಲ್ಲಿ ಸಂಜೆ ಇದ್ದಕ್ಕಿದ್ದಂತೆ ಭಯಂಕರವಾದ ಒಂದು ಬಲಹೀನತೆ, ಹೇಳೋದಕ್ಕೂ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಆ ಥರ ಒಂದು ಬಲಹೀನತೆ ಬಂದೇ ಇಲ್ಲ. ಅಂದ್ರೆ ಏನು ಅಂತ ನೀವು ನೋಡೋದಾದ್ರೆ, ಭಯಂಕರವಾದ ಒಂದು ಹೊಟ್ಟೆ ನೋವು, ಕೆಳಗಿನ ಹೊಟ್ಟೆ ತುಂಬಾ ನೋವು, ಏನು ನನಗೆ ಅನಾರೋಗ್ಯ ಇಲ್ಲ, ಏನಿಲ್ಲ, ನಾನು ತುಂಬಾ ಆರೋಗ್ಯವಾಗಿದ್ದೆ. ಸಡನ್ಲಿ ಆ ಥರ ಆಗ್ತಾ ಇದೆ. ಇನ್ನೇನು ಆಸ್ಪತ್ರೆಗೆ ಹೋಗೋಣ ಅನ್ನೋಷ್ಟು ಮಟ್ಟಿಗೆ ಕಿಚ್ಚುವಷ್ಟು ನನಗೆ ನೋವಾಗ್ತಾ ಇದೆ. ಹಾಲೆಲ್ಲೂಯ್ಯ. ಆಗ ನಾನು ದೇವರ ವಾಕ್ಯಗಳನ್ನು ಬಾಯಲ್ಲಿ ಹೇಳ್ತಾ ಇದ್ದೇನೆ. ದೇವರ ವಾಕ್ಯವನ್ನು ದೂತನಂತೆ ಕಳಿಸ್ತಾ ಇದ್ದೇನೆ. ಈಗಲೇ ಈ ಬಲಹೀನತೆ ನನ್ನನ್ನು ಬಿಟ್ಟು ಹೋಗ್ಲಿ, ಅನಾರೋಗ್ಯ ನನ್ನ ಬಿಟ್ಟು ಹೋಗ್ಲಿ. ನೋಡ್ರಿ, ಇವತ್ತೊಂದು ನಾನು ಸೇವೆಗೆ ಹೋಗ್ಬೇಕಾಗಿದೆ, ಕಡ್ಡಾಯವಾಗಿ ಆ ಸೇವೆಗೆ ಹೋಗ್ಲೇಬೇಕಾಗಿದೆ. ಸೈತಾನ ಅದನ್ನು ತಡೆ ಮಾಡೋದಕ್ಕೆ ನನಗೆ ಈ ಬಲಹೀನತೆ ಕೊಟ್ಟಿದ್ದಾನೆ. ಅಲ್ಲೆಲ್ಲೂ ಯಾವುದು ಪ್ರಿಯರೇ, ನಾವು ಏನೋ ಒಂದು ಆಶೀರ್ವಾದದ ಕಡೆಗೆ ಹೋಗ್ತಾ ಇದ್ದೇವೆ, ಏನೋ ಒಂದು ದೇವರ ಕೆಲಸ ಮಾಡ್ತಾ ಇದ್ದೇವೆ, ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅನ್ನುವಾಗಲೇ ಸೈತಾನ ನಮ್ಮನ್ನು ಮುಟ್ತಾನೆ. ಆಗ ಈ ವಾಕ್ಯಗಳನ್ನು ನಾನು ಹೇಳಿ 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 ಪ್ರಾರ್ಥಿಸುವಾಗ ನೀವು ನಂಬೋದಿಲ್ಲ, ಕ್ಷಣ ಮಾತ್ರದಲ್ಲಿ. ನಾನು ಅದೇ ಅನ್ಕೊಳ್ತೀನಿ, ನಿನ್ನೆ ಆಸ್ಪತ್ರೆಗೆ ಹೋಗಿದ್ರೆ ಎಷ್ಟೋ ಹಣ ಖರ್ಚಾಗ್ತಾ ಇದೆ, ಎಷ್ಟೋ ನೋವನ್ನು ನಾನು ತಿನ್ಬೇಕಾಗಿದೆ. ಆದರೆ ನನ್ನ ಯೇಸು ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡಿ ನಮ್ಮ ಜೀವನನೇ ಏನಾಗಿರ್ಬೇಕು ಗೊತ್ತಾ, ಒಂದು ವಿಶ್ವಾಸದ ಜೀವನವಾಗಿರ್ಬೇಕು. ನಮ್ಮ ವಿಶ್ವಾಸ ಯಾವುದರ ಮೇಲೆ? ಪ್ರಾರ್ಥನೆ ಮೇಲೆ, ವಾಕ್ಯದ ಮೇಲೆ, ಯೇಸು ಕ್ರಿಸ್ತನ ಮೇಲೆ. ಹೌದು ಪ್ರಿಯರೇ, ಈಗ ನೀವು ಯಾವ ಪರಿಸ್ಥಿತಿ, ನಾನು ಹೇಳಿದ್ನಲ್ಲ, ಬಲಹೀನತೆ ಹೋಗ ಬರೀ ಅನಾರೋಗ್ಯ ಮಾತ್ರ ನೆನೆಸ್ಕೊಳ್ಬೇಡ್ರಿ. ಸಾಲ ಆಗಿರ್ಲಿ, ಅವಮಾನ ಆಗಿರ್ಲಿ, ನಿಂದೆ ಆಗಿರ್ಲಿ, ಹೋರಾಟ ಆಗಿರ್ಲಿ, ಸೋಲುಗಳ, ಅದು ಯಾವುದೇ ಆಗಲಿ, ಈಗ ಕುಳಿತು ನೀವು ವಾಕ್ಯಗಳನ್ನು ದೂತನ ಹಾಗೆ ಆ ವಿಷಯದಲ್ಲಿ ಕಳಿಸಿ. ದೂತನ ಹಾಗೆ ನಾನು ವಾಕ್ಯವನ್ನು ಕಳಿಸ್ತಾ ಇದ್ದೀನಿ, ಈ ವಿಷಯದಲ್ಲಿ ನಾನು ಕಳಿಸ್ತಾ ಇದ್ದೀನಿ, ಪರಿಸ್ಥಿತಿ ನಾನು ಕಳಿಸ್ತಾ ಇದ್ದೀನಿ. ಈಗಲೇ ಯೇಸುವಿನ ನಾಮದಲ್ಲಿ ನನ್ನನ್ನು ದೇವರು ಗುಣಪಡಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಅದಕ್ಕೆ ಮುಂದಿನ ಸಾಲು, ಸಮಾಧಿಗೆ ಸೇರದಂತೆ ಮಾಡಿದನು.
ಇದಕ್ಕೆ ಅರ್ಥ ಏನು ಗೊತ್ತಾ ಪ್ರಿಯರೇ? ಈಗ ಯಾವುದೋ ಒಂದು ವಿಷಯದಲ್ಲಿ ನೀವು ಮೇಲೆ 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 ಸೋಲನ್ನು ಅನುಭವಿಸ್ತಾನೇ ಇದ್ದೀರಾ. ಯಾವುದೋ ವಿಷಯದಲ್ಲಿ ನೀವು ಮತ್ತೆ 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 ದುಃಖ ಪಡ್ತಾನೆ ಇದ್ದೀರಾ. ಯಾವುದೋ ಒಂದು ವಿಷಯದಲ್ಲಿ ಮತ್ತೆ ಮತ್ತೆ ನೀವು ನಿಂದಿಸಲ್ಪಡ್ತಾನೆ ಇದ್ದೀರಾ. ಯಾವುದೋ ಒಂದು ವಿಷಯದಲ್ಲಿ ಮತ್ತೆ 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 ಬಲಹೀನರಾಗ್ತಲೇ ಇದ್ದೀರಾ. ಅಲ್ಲೆಲ್ಲೂಯ್ಯ. ಆದರೆ ಆ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ಕೊನೆಗೆ ನೀವು ಸೋತೋಗಿ ಸಮಾಧಿಗೆ ಸೇರೋದು ಏನು ಗೊತ್ತಾ ಪ್ರಿಯರೇ? ಅಷ್ಟೇ ಇನ್ನು ಮುಗೀತು. ಅಷ್ಟೇ, ಇನ್ನು ಈ ಕಾರ್ಯ ಆಗೋದೇ ಇಲ್ಲ. ಇವರು ಎದ್ದೇಳೋದೇ ಇಲ್ಲ. ಇವರು ಇನ್ನು ಜಯ ಹೊಂದೋದೇ ಇಲ್ಲ. ಇವರ ಪರಿಸ್ಥಿತಿ ಬದಲಾಗೋದೇ ಇಲ್ಲ. ಇವರು ಎದ್ದು ಈ ಕಾರ್ಯವನ್ನು ಮಾಡೋದೇ ಇಲ್ಲ. ಅಷ್ಟೇ, ಮುಗೀತು. ಸಮಾಧಿಗೆ ಹೋಗೋದವ್ರು ಯಾರಾದ್ರೂ ಎದ್ದು ಬರ್ಲಿಕ್ಕೆ ಸಾಧ್ಯನಾ? ಹಾಲೆಲೂಯ್ಯ. ಆದರೆ ಎದ್ದು ಬಂದವರು ಯೇಸು ಕ್ರಿಸ್ತನು ಮಾತ್ರವೇ. ಆದರೆ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ವಾಕ್ಯ ಓದಿದ್ರು, ಧ್ಯಾನ ಮಾಡಿ ಪ್ರಿಯರೇ, ನೀವು ಓದಿ ನೋಡ್ರಿ. ಅಲ್ಲಿ ಹೇಳ್ತದೆ, ಸಮಾಧಿಗೆ ಸೇರದಂತೆ ಮಾಡಿದ. ಹೌದು, ಈಗ ನಿನ್ನ ಪರಿಸ್ಥಿತಿ ಅದು ಏನೇ ಆಗಿದ್ರು ಅದು ಸಮಾಧಿಗೆ ಹೋಗದಂತೆ, ಆದರೆ ಅದರಲ್ಲೇ ನಿನಗೊಂದು ಮುಕ್ತಾಯವನ್ನು ದೇವರು ಇಡದೆ, ಅದರಲ್ಲಿ ದೇವರು ನಿನಗೆ ಇದನ್ನ ಒಂದು ಜಯವನ್ನು ಕೊಡ್ತಾರೆ. ಅದರಲ್ಲಿ ದೇವರು ನಿನಗೊಂದು ಪ್ರಾರಂಭವನ್ನು ಕೊಡ್ತಾರೆ. ಅದರಲ್ಲೇ ದೇವರು ನಿನಗೊಂದು ಅದ್ಭುತ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾರೋ ರಕ್ಷಣೆ ಹೊಂದಿಲ್ಲ, ಅನೇಕ ದಿನಗಳಿಂದ ಹತ್ತು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಎಷ್ಟೋ ಉಪವಾಸ ಮಾಡ್ತಾ ಇದ್ದೀರಾ, ಕುಗ್ಗಿ ಹೋಗಿದ್ದೀರಾ, ಸೋತು ಹೋಗಿದ್ದೀರಾ. ಈಗ ಮತ್ತೆ ನೀವು ವಾಕ್ಯವನ್ನು ಓದ್ರಿ. ರಕ್ಷಣೆಯು ಯೆಹೋವನಿಂದಲೇ ಎಂಬುದಾಗಿ ವಾಕ್ಯ ಇರ್ತದೆ. ರಕ್ಷಣೆ ಯೆಹೋವನಿಂದಲೇ, ನನ್ನ ಗಂಡನ ರಕ್ಷಣೆ ಯೆಹೋವನಿಂದಲೇ, ನನ್ನ ಮಕ್ಕಳ ರಕ್ಷಣೆ ಯೆಹೋವನಿಂದಲೇ, ನನ್ನ ಸಹೋದರರ ರಕ್ಷಣೆ ಯೆಹೋವನಿಂದಲೇ. ಯಾರ್ಯಾರಿಗೆ ರಕ್ಷಣೆ ಬೇಕು ಅಂತ ಈ ವಾಕ್ಯವನ್ನು ನುಡಿರಿ. ವಾಕ್ಯವನ್ನು ದೂತನ ಹಾಗೆ ನೀವು ಕಳಿಸ್ತಾ ಇರ್ರಿ ಪ್ರಿಯರೇ. ಈ ವಾಕ್ಯ ನಿಮ್ಗೆ ಖಂಡಿತವಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ವಾಕ್ಯವನ್ನ ನೀವು ದೂತನ ಹಾಗೆ ಪಾಸ್ ಮಾಡಿ. ಆ ವಿಷಯದಲ್ಲಿ, ಆ ಪರಿಸ್ಥಿತಿಯಲ್ಲಿ ವಾಕ್ಯವನ್ನು ಗಟ್ಟಿಯಾಗಿ ಓದ್ರಿ, ಗಟ್ಟಿಯಾಗಿ ಉಚ್ಚರಿಸ್ರಿ, ವಾಕ್ಯದಂತೆ ಪ್ರಾರ್ಥನೆ ಮಾಡ್ರಿ. ವಾಕ್ಯವಿಟ್ಟು ಪ್ರಾರ್ಥನೆ ಮಾಡ್ರಿ. ಅನೇಕರು ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಮಾತುಗಳಾಗಿರಬಾರ್ದು, ಅದು ವಾಕ್ಯಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆ ಆಗಿರಬೇಕು. ವಾಕ್ಯವನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡೋದನ್ನ ದಯವಿಟ್ಟು ಪ್ರಿಯರೇ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ಈ ದಿನ ಖಂಡಿತವಾಗಿ ನೀವು ಯಾವ ಸೋಲುಗಳಲ್ಲಿದ್ರು, ಯಾವುದೇ ಹೋರಾಟದಲ್ಲೇ ಇದ್ರು, ಯಾವ ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರು, ನಿಮ್ಮ ಬಲಹೀನತೆ ಮಾರ್ಪಡದೆ ಅನೇಕ ದಿನಗಳಿಂದ ನೀವು ಬಿದ್ದುಕೊಂಡಿದ್ರು, ಇಲ್ಲ ನಿಮಗೆ ಹತ್ತಿರವಾದವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಯಾರಾದ್ರೂ ಆಸ್ಪತ್ರೆಯಲ್ಲಿ ನೋವು ನಲುವಿ ಅವ್ರ ಸಾವು ನಡುವಿನ ಹೊರವೆ ಹೋರಾಡ್ತಾ ಇರ್ಬೋದು, ಜೀವ ಮರಣಗಳ ನಡುವೆ ಹೋರಾಡ್ತಾ ಇರ್ಬೋದು, ಅವರಿಗಾಗಿ ಈಗ ವಾಕ್ಯವನ್ನು ಉಚ್ಚರಿಸಿ ಪ್ರಾರ್ಥನೆ ಮಾಡ್ರಿ. ವಾಕ್ಯಗಳನ್ನು ಓದ್ರಿ, ಹೆಚ್ಚಾಗಿ ವಾಕ್ಯಗಳನ್ನು ಓದ್ರಿ. ದೇವರೇ, ಈ ಕಾರ್ಯಕ್ಕಾಗಿ ಈಗ ನಾನು ವಾಕ್ಯ ಓದಿ ದೂತನಾಗಿ ವಾಕ್ಯನ ಕಳಿಸ್ತಾ ಇದ್ದೀನಿ. ಈ ಪರಿಸ್ಥಿತಿಗಾಗಿ ವಾಕ್ಯಗಳನ್ನು ಓದಿ ನಾನು ದೂತನ ಹಾಗೆ ಕಳಿಸ್ತಾ ಇದ್ದೀನಿ. ನೀವು ವಾಗ್ದಾನ ಮಾಡಿದ್ದೀರಲ್ಲ, ವಾಕ್ಯವನ್ನು ದೂತನ ಹಾಗೆ ಕಳಿಸಿ ಗುಣಪಡಿಸ್ತೇನೆ ಎಂಬುದಾಗಿ. ಅವರು ಸಮಾಧಿಗೆ ಸೇರೋದಿಲ್ಲ ಅಂತ ಹೇಳಿದಿರಲ್ಲ ದೇವರೇ, ಈ ಕಾರ್ಯ ಸಮಾಧಿಗೆ ಹೋಗಬಾರ್ದು, ನನ್ನ ಆಶೀರ್ವಾದ ಸಮಾಧಿಗೆ ಹೋಗಬಾರ್ದು, ನನ್ನ ಸಮಾಧಾನ ಸಮಾಧಿಗೆ ಹೋಗಬಾರ್ದು, ನನ್ನ ಅಭಿವೃದ್ಧಿ ಸಮಾಧಿಗೆ ಹೋಗಬಾರ್ದು ದೇವರೇ. ಈ ವ್ಯಕ್ತಿ ಸಮಾಧಿಗೆ ಹೋಗಬಾರ್ದು, ಈ ವಿಷಯ ಸಮಾಧಿಗೆ ಹೋಗಬಾರ್ದು. ಅಂದ್ರೆ ಇದರಲ್ಲಿ ಒಂದು ಮುಕ್ತಾಯ ಇರಬಾರ್ದಪ್ಪ. ಈ ವಿಷಯದಲ್ಲಿ ನಾನು ಪ್ರಾರ್ಥಿಸುವಾಗ, ಈ ವಿಷಯದಲ್ಲಿ ವಾಕ್ಯವನ್ನು ನಾನು ದೂತನಾಗಿ ಕಳಿಸುವಾಗ ನನಗೆ ಒಂದು ಅದ್ಭುತ ನಡೆಯಲಿ, ಒಂದು ಪ್ರಾರಂಭ ನಡೆಯಲಿ. ಸಮಾಧಿ ಆಗ ಕೊಡಿಸದ ದೇವರು ನೀವು ವಾಗ್ದಾನ ಮಾಡಿದ್ದೀರಾ, ಸಮಾಧಿಗೆ ಸೇರದಂತೆ ಮಾಡ್ತೇನೆ ಎಂಬುದಾಗಿ. ಈ ವಿಷಯ ಸಮಾಧಿ ಆಗ್ಬಾರ್ದು, ಇಲ್ಲಿ ಪ್ರಾರಂಭ ಬರಬೇಕು, ಇಲ್ಲಿ ನ್ಯಾಯ ಸಿಗಬೇಕು, ಇಲ್ಲಿ ಅದ್ಭುತ ನಡಿಬೇಕು, ಇಲ್ಲಿ ಜಯ ಸಿಗಬೇಕು ದೇವರೇ. ಒಂದು ಆರೋಗ್ಯ ಬರಬೇಕು. ವೈದ್ಯರು ಕೈ ಬಿಟ್ಟಿರಬಹುದು ದೇವರೇ, ನೀನು ಕೈ ಬಿಡೋ ದೇವರಲ್ಲ ಎಂಬುದಾಗಿ ವಾಕ್ಯವನ್ನ ಹೇಳಿ 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 ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಖಂಡಿತ ವಾಕ್ಯಕ್ಕೆ ಜೀವ ಇದೆ. ಹಲ್ಲೆಲೂಯಾ. ಯಾವಾಗಲೂ ದಾವೀದನ ಹೃದಯದಲ್ಲಿ ಯಾವಾಗಲೂ ವಾಕ್ಯಗಳು ತುಂಬಿರ್ತಾ ಇತ್ತು. ಆ ವಾಕ್ಯಗಳನ್ನೇ ಸ್ತುತಿಯಾಗಿ ಅವರು ಹಾಡಿ 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 ದೇವರನ್ನ ಸ್ತುತಿಸ್ತಾ ಆರಾಧಿಸ್ತಾ ದೇವರನ್ನ ಮಹಿಮೆ ಪಡಿಸ್ತಾ ಎಷ್ಟೋ ಅದ್ಭುತಗಳನ್ನು ಹೊಂದಿಕೊಂಡು, ಎಷ್ಟೋ ಜಯವನ್ನು ಅವರು ಹೊಂದಿಕೊಂಡು ಪ್ರಿಯರೇ. ಯೆಹೋಷಾಫಾಟನೆಂಬ ಒಬ್ಬ ಅರಸನಿಗೆ ನಾನು ಯಾವಾಗಲೂ ಇದನ್ನು ವಾಕ್ಯದಲ್ಲಿ ಹೇಳ್ತಾ ಇರ್ತೇನೆ. 3 ರಾಜ್ಯಗಳು ವಿರುದ್ಧವಾಗಿ ಅವನಿಗೆ ಎದ್ದು ಬಂದ್ರು, ಅವನೊಂದಿಗೆ ಯುದ್ಧ ಮಾಡೋದಕ್ಕೆ ಬಂದ್ರು. ಆದ್ರೆ ಆ ಸಮಯದಲ್ಲಿ ಯೆಹೋಷಾಫಾಟನು ತನ್ನಲ್ಲಿರುವಂತ ಕುದುರೆಗಳ ಮೇಲೆ ನಂಬಿಕೆ ಇರಲಿಲ್ಲ, ಯುದ್ಧ ವೀರರುಗಳ ಮೇಲೆ ನಂಬಿಕೆ ಇರಲಿಲ್ಲ, ತನ್ನಲ್ಲಿರುವ ಹಣದ ಮೇಲೆ ನಂಬಿಕೆ ಇರಲಿಲ್ಲ, ತನ್ನಲ್ಲಿರುವ ಯಾವ ಬಲದ ಮೇಲೆ ಅವನ ನಂಬಿಕೆ ಇಲ್ಲ. ಅವನ ನಂಬಿಕೆ ಎಲ್ಲ ದೇವರಾಗಿದೆ. ಅವನು ಹೋಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೇನು ಮಾಡಬೇಕು ಗೊತ್ತಿಲ್ಲಪ್ಪ, ನನಗೆ ಬಲ ಇಲ್ಲ, ನನಗೆ ಸಹಾಯ ಮಾಡು ಅಂತ ಅವನು ಗೋಳಾಡುವಾಗ, ಆ ರೀತಿ ಹೇಳುವಾಗ ದೇವರು ಒಂದೇ ಹೇಳೋದು, ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ, ನೀನು ಸ್ತುತಿಸೋ ನಮ್ಮ ಮುಂದೆ ಇಡಿ ಎಂಬುದಾಗಿ. ಆ ಸ್ತುತಿಯಲ್ಲಿ ಏನಿತ್ತು ಗೊತ್ತಾ? ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. 136ನೇ ಕೀರ್ತನೆ ಅದೇ ಅಲ್ವಾ ಪ್ರಿಯರಿರೋದು? ಆ ಸ್ತುತಿ ಏನಾಗಿತ್ತು? ವಾಕ್ಯವಾಗಿತ್ತು. ಹಲ್ಲೆಲೂಯಾ. 136ನೇ ಕೀರ್ತನೆ ಪ್ರತಿನಿತ್ಯ ಓದ್ರಿ, ದೇವರನ್ನ ಪ್ರತಿನಿತ್ಯ ಮಹಿಮೆ ಪಡಿಸ್ತಾರೆ, ಪ್ರತಿನಿತ್ಯ ಹೇಳ್ರಿ ಆತನ ಕೃಪೆ ಶಾಶ್ವತವಾದದ್ದು.
ಆತನ ಕೃಪೆ ಶಾಶ್ವತವಾದದ್ದು. ಈ ಬಲಹೀನತೆಯಲ್ಲಿ ಆತನ ಕೃಪೆ ಶಾಶ್ವತವಾದದ್ದು. ಈ ಸಮಸ್ಯೆಯಲ್ಲಿ ಆತನ ಕೃಪೆ ಶಾಶ್ವತವಾದದ್ದು. ಈ ಕಣ್ಣೀರಿನಲ್ಲಿ ಆತನ ಕೃಪೆ ಶಾಶ್ವತವಾದದ್ದು. ಈ ಸೋಲಿನಲ್ಲಿ ಆತನ ಕೃಪೆ ಶಾಶ್ವತವಾದದ್ದು. ಯಾವ ವಿಷಯನೋ, ಏನೇನು ಹೋರಾಟ, ಏನೇನು ದುಃಖ, ಏನು ಗೋಳಾಟ ಇದೆಯೋ ಪ್ರಿಯ, ಅದೆಲ್ಲದರ ನಡುವೆ ಈ ವಾಕ್ಯನ 136ನೇ ಕೀರ್ತನೆ ದಿನಾ ಹೇಳ್ರಿ, ಆತನ ಕೃಪೆ ಶಾಶ್ವತವಾದದ್ದು, ಆತನ ಕೃಪೆ ಶಾಶ್ವತವಾದ. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದ. ಯೆಹೋವನು ಒಳ್ಳೆ. ಯಾರಿಗೆ ಆ ಧೈರ್ಯ ಇದೆ ಪ್ರಿಯರೇ? ಕಷ್ಟ ಬಂದಿರ್ಬೋದು, ಕಣ್ಣೀರು ಬಂದಿರ್ಬೋದು, ಅವಮಾನ ಬಂದಿರ್ಬೋದು, ರೋಗ ಬಂದಿರ್ಬೋದು, ಆದ್ರೂ ಯಾವ ಹೃದಯ ಇದನ್ನ ಧೈರ್ಯವಾಗಿ ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತ ಅಂತ ಹೇಳಲಿಕ್ಕೆ ಸಾಧ್ಯ? ಯಾರು ಹೇಳಲಿಕ್ಕೆ ಸಾಧ್ಯ ಗೊತ್ತಾ? ಆತನನ್ನ ಮನಸ್ಸಾರೆ ನಂಬುವರು, ಮನಸ್ಸಾರೆ ಆತನ ಮೇಲೆ ಭರವಸೆ ಇಟ್ಟಿರು, ಖಂಡಿತ ಆತನ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಡುವವರು ಮಾತ್ರ ಆಗ ಹೇಳಲಿಕ್ಕೆ ಸಾಧ್ಯ. ಖಂಡಿತವಾಗಿ ಪ್ರಿಯರೇ, ಆ ದಿನ ಯೆಹೋಷಾಫಾಟನು ಇದನ್ನೇ ಮಾಡಿದ್ದು. ಈ ರೀತಿಯಾಗಿ ವಾಕ್ಯವನ್ನ ಹೇಳಿ 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 ಸ್ತುತಿಸುವ ಒಂದು ಗುಂಪನ್ನ ಯುದ್ಧಕ್ಕೆ ಮೊದಲು ಕಳಿಸಿಕೊಡುವಾಗ, ಆ ಸ್ತುತಿಯ ಶಬ್ದ, ಆ ವಾಕ್ಯ ಕೇಳುವಾಗಲೇ ಯುದ್ಧಗಳು ನಡೆಯುವಾಗ ವೈರಿಗಳು ಅವರೊಳಗೆ ಅವರೇ ಹೊಡೆದಾಡಿ ಸತ್ತು ಹೋದ್ರು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿರ್ತದೆ. ನೀವು ಬೇಕಾದ್ರೆ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯವನ್ನು ಓದಿ ನೋಡಿ. ಹಲ್ಲೆಲೂಯಾ. ಖಂಡಿತವಾಗಿ ಈ ದಿನ ನೀವು ವಾಕ್ಯವನ್ನು ಓದ್ತಾ ಇದ್ದೀರಾ, ಕರೆಕ್ಟ್. ಪ್ರಾರ್ಥನೆ ಮಾಡ್ತಾ ಇದ್ರೆ ಸರಿ, ನಂಬಿಕೆ ಇಡ್ತಿದ್ರೆ ಓಕೆ, ಪರಿಶುದ್ಧವಾಗಿದ್ದೀರಾ ಓಕೆ, ಸರಿಯಾಗಿ ಚರ್ಚೆಗೆ ಹೋಗ್ತಿದ್ರೆ ಓಕೆ, ಎಲ್ಲವನ್ನ ಮಾಡ್ತಾ ಇದ್ದೀರಾ ಪ್ರಿಯರೇ. ಆದರೆ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ವಾಕ್ಯಗಳನ್ನು ಓದ್ರಿ. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಪರಿಸ್ಥಿತಿಗಳು ಅದಲು ಬದಲಾಗುವಾಗ, ಮೇಲು ಕೆಳಗಾಗುವಾಗ, ಮತ್ತೆ ನೀವು ಅನೇಕ ಬಲಹೀನತೆಗಳಲ್ಲಿ ಇರುವಾಗ, ಸೋತು ಹೋಗಿರುವಾಗ, ಕುಗ್ಗಿ ಹೋಗಿರುವಾಗ, ಅನೇಕರು ನಿಮಗೆ ಪ್ರಿಯರಾಗಿರುವವರು ದೂರದಲ್ಲಿದ್ದಾರೆ, ಅವ್ರಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ಲ, ನಾನು ಹೋಗೋಕ್ಕಾಗ್ತಿಲ್ಲ. ಅನೇಕರ ಮನೆಯಲ್ಲಿ ನೋಡ್ರಿ, ಕಳೆದೋದ ದಿನದಲ್ಲಿ ಒಂದು ಗಂಡ ಹೆಂಡತಿ ಜಗಳಗಳಾಗ್ತಾನೇ ಇತ್ತು. ಅವರ ಹೆಂಡತಿಯ ತಂದೆಗೆ ಭಯಂಕರವಾದ ಒಂದು ಆಕ್ಸಿಡೆಂಟ್ ನಡೀತು. ಆದರೆ ಆ ಸಹೋದರಿನ ಅವನು ಏನ್ ಮಾಡಲಿಲ್ಲ, ತನ್ನ ಗಂಡ ಕಳಿಸ್ಲೇ ಇಲ್ಲ. ಅವಳಿಗೆ ಒಂದೇ ಗೋಳಾಟ, ಅಯ್ಯೋ ನನ್ನ ತಂದೆ ನೋಡಕ್ಕೂ ಕಳಿಸ್ಲಿಲ್ಲ, ಅಷ್ಟೊಂದು ಹೋರಾಟ. ಆಗ ಅವಳು ಮಾಡಿದ್ದು, ಇಲ್ಲಿಂದ ಪ್ರಾರ್ಥನೆ ಮಾಡಿ ಆ ತಂದೆಗಾಗಿ ವಾಕ್ಯಗಳನ್ನು ಹೇಳಿ 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 ಪ್ರಾರ್ಥನೆ ಮಾಡಿದ್ಲು ಪ್ರಿಯರೇ. ದೇವರ ಅದ್ಭುತವಾಗಿ ಅಲ್ಲಿ ಆ ತಂದೆಯನ್ನು ಕಾಪಾಡಿ ನಡೆಸಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ದಿನ ಪ್ರಿಯರೇ, ನೀವು ಇಂಥ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ವಾಕ್ಯವನ್ನ ದೂತನ ಹಾಗೆ ಕಳಿಸ್ಬೇಕು. ಈಗ ಯಾರಿಗಾದ್ರೂ ಏನಾದ್ರೂ ಬೇಕಾದ್ರೆ ಒಂದು ಮಕ್ಕಳ ಕೈಲಿ ಕೊಟ್ಟು ಕಳಿಸ್ತೀವಲ್ವಾ, ಇಲ್ಲ ಯಾರಾದ್ರೂ ಹೋಗ್ಬೇಕಾದ್ರೆ ಅವ್ರ ಕೈಲಿ ಇದನ್ನ ಅವ್ರಿಗೆ ತಲುಪಿಸ್ಬಿಡಿ ಅಂತ ಕಳಿಸ್ತೀವಿ. ಆ ರೀತಿ ದೂತರು ಈ ದಿನ ಸಿದ್ಧವಾಗಿದ್ದಾರೆ ಪ್ರಿಯರೇ. ನೀವು ಹೇಳುವಂತ ಪ್ರಾರ್ಥನೆಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕಾರ್ಯ ಮಾಡೋದಕ್ಕೆ, ನೀವು ಕಳಿಸುವ ವಾಕ್ಯಗಳನ್ನ ತೆಗೆದುಕೊಂಡು ಅದರ ಪ್ರಕಾರ ಅದ್ಭುತ ಮಾಡ್ಲಿಕ್ಕೆ ದೂತರು ನಮಗಿರುವಾಗ ಯಾಕೆ ಪ್ರಿಯರೇ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಹಾಲೆಲ್ಲ ಯಾರ ಸಹಾಯನೂ ಬೇಡ. ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇಡ್ರಿ, ದೇವರ ವಾಕ್ಯಗಳಲ್ಲಿ ನಂಬಿಕೆ ಇಡ್ರಿ. ಆ ವಾಕ್ಯಗಳನ್ನು ಎತ್ತುಕೊಂಡು ಹೋಗುವಂತ ದೂತರುಗಳು ನಮಗಿದ್ದಾರೆ. ಆ ವಾಕ್ಯವನ್ನು ತೆಗೆದುಕೊಂಡು ಹೋಗಿ ಅದರ ಪ್ರಕಾರ ಅದ್ಭುತ ಮಾಡುವಂತ ಕಾರ್ಯಗಳು ಈ ದಿನ ನೀವು ನೋಡ್ಲಿದ್ದೀರಾ. ಖಂಡಿತವಾಗಿ ವಾಕ್ಯವನ್ನ ನಂಬಿ 107ನೇ ಕೀರ್ತನೆ 20ನೇ ವಚನದಂತೆ ದೂತನನ್ನು ಮತ್ತೆ ವಾಕ್ಯವನ್ನ ಕಳಿಸಿ ಅವರು ಸ್ವಸ್ಥ ಮಾಡ್ತಾರೆ. ಯಾವ ಕಾರ್ಯಗಳು ಕೂಡ ಇನ್ನು ಮುಕ್ತಾಯ ಆಗೋದಿಲ್ಲ, ಅವರು ಸಮಾಧಿಗೆ ಸೇರೋದಕ್ಕೆ ಬಿಡೋದಿಲ್ಲ. ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯದಂತೆ ನೀವು ಮಾಡ್ರಿ. ಖಂಡಿತ ಈ ದಿನ ಅನೇಕರು ಜಯ ಹೊಂದುತ್ತೀರಾ, ಅನೇಕರು ಬಿಡುಗಡೆ ಹೊಂದುತ್ತೀರಾ, ಅನೇಕರು ಸಮಾಧಾನ, ಸಂತೋಷ, ಆಶೀರ್ವಾದವಾಗಿರ್ತೀರಾ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ವಿಶೇಷವಾಗಿ ಪ್ರಿಯರೇ, ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಬರುವ ದಿನಗಳಲ್ಲಿ ಈ ಸೇವೆ ಮೂಲಕ ಒಬ್ಬರಾದರೂ ದೇವರ ಪ್ರೀತಿನ ಅರ್ಥಕೊಳ್ಳಲಿ, ಅನೇಕರು ದೇವರ ರಾಜ್ಯದಲ್ಲಿ ಬರಲಿ. ಯಾರು ಕೈ ಬಿಡಲ್ಪಡೋದು ಬೇಡ. ನಾವು ಅಂತ್ಯ ದಿನಗಳಲ್ಲಿದ್ದೇವೆ. ಎಲ್ಲರಿಗಾಗಿ ದಾಹದಿಂದ, ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬಗಳನ್ನು ಕೂಡ ನಾವು ಕಾಪಾಡಿಕೊಳ್ಳೋಣ, ರಕ್ಷಣೆಯಡೆಗೆ ನಡೆಸೋಣ. ಅದಕ್ಕೆ ಮೊದಲು ನಾವು ಸಾಕ್ಷಿಯಾಗಿ ಜೀವಿಸಬೇಕು. ವಾಕ್ಯಗಳ ಆಳಗಳನ್ನು ದಿನೇ ದಿನೇ ತಿಳಿದುಕೊಳ್ಳಬೇಕು. ವಾಕ್ಯದಲ್ಲಿ ನಾವು ಬೇರೂರಬೇಕು ಪ್ರಿಯರೇ. ಹಲ್ಲೆಲೂಯಾ. ಖಂಡಿತವಾಗಿ ಆ ರೀತಿ ಮಾಡ್ತೀರೆಂಬುದನ್ನು ಕರ್ತನಲ್ಲಿ ನಂಬ್ತೇನೆ. ಒಂದೇ ಒಂದು ಕ್ಷಣ ಈ ಸೇವೆಗಾಗಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.